ನಮಸ್ಕಾರಗಳು. ಹರಿ ಶ್ರೀನಿವಾಸ. ಕಾಲ ಹಾಕೋತೇನ? ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದ್ವಿತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ದ್ವೇಷನೂ ಮಾಡಿದ್ರು ಭಗವಂತ ಒಲಿತಾನೆ ಅಂತ ಒಂದು ಆಕ್ಷೇಪ ಬಂತು. ಯಾಕಂದ್ರೆ ಪೂತನೆ ಆಗ್ಲಿ ಕಂಸನಾಗ್ಲಿ ಇವ್ರಿಗೆಲ್ಲ ಒಳ್ಳೇದು ಹೇಗಾಗ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಅವರು ದ್ವೇಷವನ್ನೇ ಮಾಡೋರು. ದ್ವೇಷ ಮಾಡಿದ್ರೂ ಒಳ್ಳೇದನ್ನ ಭಗವಂತ ಮಾಡ್ತಾನೆ. ಅದರಿಂದ ಭಕ್ತಿಯನ್ನೇ ಮಾಡ್ಬೇಕು ಅಂತಿಲ್ಲ. ಭಕ್ತಿಯನ್ನು ಮಾಡದೇ ಇದ್ರು ದೇವರ ಅನುಗ್ರಹ ಆಗುತ್ತೆ ಅಂತ ಒಂದು ಆಕ್ಷೇಪವನ್ನ ಮಾಡಿದ್ರು. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ, ಭಕ್ತಿನೇ ಮುಖ್ಯ, ಭಕ್ತಿ ಇದ್ದಿದ್ರಿಂದಲೇ ಒಳ್ಳೇದಾಗೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಉತ್ತರ ಕೊಡ್ತಾರೆ. ಹಾಗಾದ್ರೆ ಒಬ್ಬ ಅಸುರ ಯೋನಿಯಲ್ಲಿ ಹುಟ್ಟಿರ್ಲಿ, ಆದ್ರೂ ಅವನಲ್ಲಿ ಭಕ್ತಿ ಇತ್ತ ದೇವರ ಬಗ್ಗೆ, ಅವನಿಗೆ ಒಳ್ಳೇದಾಗತ್ತೆ. ಆದ್ರೆ ಒಬ್ಬ ಋಷಿ ಕುಮಾರನಾಗಿ ಹುಟ್ಟಿರ್ತಾನೆ, ಆದ್ರೆ ದೇವರ ಮೇಲೆ ದ್ವೇಷ, ಅವನಿಗೆ ಸದ್ಗತಿ ಆಗಲ್ಲ. ಯಾಕೆ? ಭಕ್ತಿ ಇಲ್ಲ ದೇವರಲ್ಲಿ ಅಂತ. ಇದೇ ಮುಖ್ಯ ಕಾರಣ ಅಂತ ಬಿಡಿಸ್ತಾ ಬಂದ್ರು. ಅದರಲ್ಲಿ ಒಂದು ಕಣಜದ ಹುಳು ಏನಿದೆ ಅದರ ದೃಷ್ಟಾಂತವನ್ನ ಕೊಟ್ಟಿದ್ರು. ಅಂದ್ರೆ ಮೊದಲು ಒಬ್ಬ ಅಸುರ ಕುಲದಲ್ಲಿ ಹುಟ್ಟಿರ್ತಾನೆ, ಆದ್ರೆ ಯಾವಾಗ ಒಳ್ಳೆ ಜೀವರ ಸಂಪರ್ಕ ಬಂತು ಆಗ ತನ್ನ ಎಲ್ಲ ದುಷ್ಟತನವನ್ನ ಬಿಟ್ಟು ತಾನು ಸಜೀವ ಆಗ್ಬಿಡ್ತಾನೆ, ಒಳ್ಳೆಯವನಾಗ್ಬಿಡ್ತಾನೆ. ಆ ಒಳ್ಳೆತನ ಬಂದ ಕೂಡಲೇ ಅವನು ದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಮೋಕ್ಷವನ್ನ ಪಡಿತಾರೆ ಅಂತ ಇಷ್ಟು. ಇದನ್ನ ಯಾವಾಗ ಹೇಳಿದ್ರಂದ್ರೆ, ಒಬ್ಬ ಯುದ್ಧ ಮಾಡ್ತಾ ಇದ್ದ ಯೋಧ, ಕೃಷ್ಣ ಸಾಯೋ ಸಮಯದಲ್ಲಿ ಕಂಡು ಕೂಡ್ಲೆ ಆ ಕೃಷ್ಣನ ದರ್ಶನದಿಂದ ಅವನ ಮನಃ ಪರಿವರ್ತನೆ ಆಗೋಯ್ತು ಸಾಯೋ ಸಮಯದಲ್ಲಿ. ಆಗ ಅವನಿಗೆ ಒಳ್ಳೇದಾಗೋಯ್ತು. ಯಾಕಂದ್ರೆ ಆಗ ಭಕ್ತಿ ಮಾಡ್ದ ಒಂದು ನಿಮಿಷ ದೇವರಲ್ಲಿ, ಆ ಭಕ್ತಿ ಮಾಡಿದ್ದಕ್ಕೆ ಅವನಿಗೆ ಒಳ್ಳೇದಾಯ್ತು. ಆದ್ರೆ ಆತರ ಭಕ್ತಿ ಬರ್ಬೇಕು ಕೃಷ್ಣ ನೋಡಿ ಅಂದ್ರೆ ಅದಕ್ಕೂ ಒಂದು ಯೋಗ್ಯತೆ ಇರ್ಬೇಕು ಆ ಜೀವನಿಗೆ. ಸುಮ್ನೆ ಹಾಗೆ ಒಬ್ಬ ನಿರಂತರ ಶತ್ರು ಆಗಿದ್ದು ಕೊನೆಗಳಿಗೆಯಲ್ಲಿ ದೇವರು ನೋಡಿದ ಕೂಡ್ಲೆ ಸದ್ಭಾವನೆ ಬರ್ಬೇಕು, ಭಕ್ತಿ ಬರ್ಬೇಕು ಅಂತಿಲ್ಲ. ಇಲ್ಲಿ ಕೆಲವರು ವ್ಯಾಖ್ಯಾನಕಾರರು ಹೇಗೆ ಹೇಳ್ತಾರೆ ಅಂತ ವಿವರಣೆ ಮಾಡ್ತಾ ಇದ್ದೆ. ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶಯೇತ್. ಈ ಕೆಲವರು ವ್ಯಾಖ್ಯಾನದ ಪ್ರಕಾರ ಏನಂದ್ರೆ, ಹೇಗಾದ್ರೂ ಮಾಡಿ ದೇವರಲ್ಲಿ ಮನಸ್ಸನ್ನ ಇಡಿ ಅಷ್ಟೇ. ಅದ್ ಹೇಗಾದ್ರು ಅಂತ ಹೇಳಿದ್ದಾರೆ. ಅಂದ್ರೆ ದ್ವೇಷದಿಂದಲೋ ಅಥವಾ ಭಕ್ತಿಯಿಂದಲೋ ಒಟ್ ಮನಸ್ಸನ್ನ ಇಡೋದು ಮುಖ್ಯ ಅಷ್ಟೇ ಅಂತ ಕೆಲವರು ವ್ಯಾಖ್ಯಾನಕಾರರು ವಿವರಣೆ ಮಾಡಿದ್ರು. ಆದ್ರೆ ತಪ್ಪು, ಈ ತರ ಅಲ್ಲ. ಯಾಕೆಂದ್ರೆ ದೇವರನ್ನ ದ್ವೇಷ ಮಾಡ್ತಾ ಒಬ್ಬ ಮೋಕ್ಷಕ್ಕೆ ಹೋದವನು ಅಂತ ಇದುವರೆಗಿಲ್ಲ. ಏನಂದ್ರೆ ಮೊದಲು ದೇವರ ದ್ವೇಷ ಮಾಡ್ತಾ ಇರ್ತಾನೆ, ಕೊನೆಗಾಲದಲ್ಲಿ ಸದ್ಬುದ್ಧಿ ಬರುತ್ತೆ, ಆದ್ರಿಂದ ದ್ವೇಷವನ್ನ ಬಿಟ್ಟಿದ್ದಾನೆ ಅಂತ ಅರ್ಥ. ಆಗ ದೇವರ ಧ್ಯಾನ ಮಾಡ್ತಾನೆ, ಅವನು ಸದ್ಗತಿಯನ್ನ ಪಡಿತಾನೆ. ಅಲ್ಲ, ಒಂದು ಪ್ರಶ್ನೆಯನ್ನ ಮಾಡ್ಕೊಂಡ್ರಿ ಇದ್ರ ಮುಂದೆ. ನೀವು ದ್ವೇಷಿಗಳನ್ನ ಭಕ್ತರು ಅಂತ ಹೇಳಿಕ್ ಹೊರಟ್ರಿ, ಕೊನೆಗೆ ಯಾರ್ಯಾರು ದ್ವೇಷ ಮಾಡ್ತಾರೋ ದೇವರಲ್ಲಿ ಅವರೆಲ್ಲ ದೇವರ ಭಕ್ತರಾಗಿದ್ದಾರೆ. ಯಾಕೆ? ಅವ್ರಿಗೆ ಸದ್ಗತಿ ಆಯ್ತಲ್ಲ. ಇದು ತುಂಬಾ ವಿರುದ್ಧ ಅಲ್ವಾ? ಬೆಂಕಿನೂ ನೀರು ಒಂದೇ ಅಂತಂದ್ರೆ ಇದು ಹೇಗ್ ಸಾಧ್ಯ? ನೀರು ಬೆಂಕಿ, ಬೆಂಕಿಯೇ ನೀರು, ಹೀಗೆ ಹೇಳ್ದಾಗ ಆಯ್ತು. ದ್ವೇಷಿಗಳು ಭಕ್ತರು, ಭಕ್ತರು ದ್ವೇಷಿಗಳು ಅನ್ನೋದು
ಪರಸ್ಪರ ವಿರುದ್ಧವಾದ ಮಾತು. ಇದನ್ನ ಜೋಡಿಸ್ಲಿಕ್ಕೆ ಬರಲ್ಲ. ಅದಕ್ಕೆ ಅಸುರಾನಪ್ಯಹಂ ಭಾಗವತಾನೇವ ಮನ್ಯೆ. ಈ ಭಾಗವತದ ಮಾತಿಗೆ ಏನರ್ಥ ಅಂದ್ರೆ ಅಸುರರನ್ನೂ ಭಾಗವತರನ್ನಾಗಿ ನಾನ್ ತಿಳಿತೀನಿ ಅಂತ ಒಂದ್ ಮಾತು ಬಂತು. ಅಸುರ ಅಂತ ಹೇಳ್ತೀರಿ ಶಬ್ದದಿಂದ, ಅವ್ನ್ ಭಾಗವತ ಅಂತ ಹೇಳ್ತೇನೆ. ಇದು ಹೇಗೆ ಜೋಡಿಸೋದು? ಇದು ಸರಿ ಇಲ್ವಲ್ಲ ಅಂದ್ರೆ ಒಬ್ರು ಅರ್ಥ ಬರೀತಾರೆ ಅದಕ್ಕೆ. ಇಲ್ಲ, ದೇವರಿಗೆ ದ್ವೇಷಿಗಳಿರ್ತಾರಲ್ಲ ಅಂಥವರೆಲ್ಲ ಭಕ್ತಿ ಯೋಗಿಗಳಂತೆನೆ ಅನುಗ್ರಹ ಪಾತ್ರರೂ ಆಗ್ತಾರೆ. ಹಾಗಾದ್ರೆ ದೇವ್ರ ದ್ವೇಷ ಮಾಡ್ತಾ ಇರ್ತಾರ ಅವ್ರು. ಆದ್ರೆ ಒಬ್ಬ ಭಕ್ತಿ ಮಾಡೋನ್ಗೆ ಹೇಗ್ ದೇವ್ರ ಅನುಗ್ರಹ ಮಾಡ್ತಾನೋ ಹಾಗ ಅನುಗ್ರಹ ಮಾಡ್ತಾನೆ ಅಂತ ಇದು ಅರ್ಥ ಅಂತ. ಆದ್ರೆ ದ್ವೇಷದಿಂದ ಎಂದಿಗೂ ಕೂಡ ಭಗವಂತನ ಅನುಗ್ರಹ ದೊರೆಯೋದಿಲ್ಲ. ಇದು ಕಲ್ಪನೆಯ ಮಾತು. ಯಾಕೆ ಅಂದ್ರೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ 16ನೇ ಅಧ್ಯಾಯದಲ್ಲಿ ಮಾಮಾತ್ಮ ಪರದೇಹೇಶು ಅಂತ ವಾಕ್ಯ ಪ್ರಾರಂಭ ಆಯ್ತು. ಅಂದ್ರೆ ಯಾರ್ಯಾರು ತಮ್ಮ ಶರೀರದಲ್ಲಿ ಅಥವಾ ಇನ್ನೊಬ್ಬರ ಶರೀರದಲ್ಲಿ ಅಂತರ್ಯಾಮಿಯಾಗಿರೋ ದೇವರನ್ನ ನಿರಂತರ ನಿಂದನೆ ಮಾಡ್ತಾ ಇರ್ತಾರೋ ಅವ್ರನ್ನೆಲ್ಲ ಮತ್ತೆ ಮತ್ತೆ ಅಸುರ ಜಾತಿಯಲ್ಲೇ ಹುಟ್ಟೋ ಹಾಗೆ ಮಾಡ್ತೀನಿ ಅಂತ ಕೃಷ್ಣನ ಒಂದು ಪ್ರತಿಜ್ಞೆ. ಅಷ್ಟೇ ಅಲ್ಲ, ಅವರು ನಿತ್ಯ ನರಕವನ್ನ ಪಡಿತಾರೆ. ಆಸುರೀಶ್ವೇವ ಯೋನಿಷು ಮಾಮ ಪ್ರಾಪ್ಯೇವ ಕೌಂತೆಯ ತಥೋ ಯಾಂತ್ಯಧಮಾಂಗತಿ. ಇನ್ನೂ ಕೆಳ ಗತಿಯನ್ನ ಅಂಧನ್ ತಮಸ್ಸನ್ನ ಅವರು ಪಡಿತಾರೆ. ಕೆಲವರು ತಮಸ್ಸು, ಕೆಲವರು ಅಂಧನ್ ತಮಸ್ಸು, ಹೀಗೆಲ್ಲ ಹೇಳಿದ್ದಾರೆ. ಅದಕ್ಕೆ ಕೆಲವರು ನಿತ್ಯ ನರಕವನ್ನೇ ಒಪ್ಪಲ್ಲ. ಯಾರು ಹೇಳಿದ್ದು? ನಾವು ನಿತ್ಯ ನರಕವನ್ನೇ ಒಪ್ಪಿಲ್ಲ ಅಂತ ಕೆಲವರು. ಆದ್ರೆ ವಸ್ತುತಃ ನಿತ್ಯ ನರಕ ಅನ್ನೋದು ಇದ್ದೇ ಇದೆ, ಅದಕ್ಕೆಲ್ಲ ಪ್ರಮಾಣ ಇದ್ದೇ ಇದೆ. ತಥೋ ಯಾಂತಿ ಅಧಮಾಂಗತಿ. ಮತ್ತೆ ಅಧಮಗತಿ ಅಂತಂದ್ರೆ ಹಾಗಾದ್ರೆ ಯಾವ ಗತಿ ಅದು? ಅಂದ್ರೆ ಈ ಅಂಧನ್ ತಮಸ್ಸು ಅಂತಾನೆ ಅರ್ಥ. ಅದು ನಿತ್ಯ ನರಕ ಒಪ್ಲೇಬೇಕು. ಕೊನೆಯದಾಗಿ ಜೀವದ್ವಯಾವೇಶ ಅಂತ ವಿಷಯ ಬಂತು. ಅಂದ್ರೆ ಒಂದು ದೇಹದಲ್ಲಿ ಇಬ್ರು ಜೀವ ಇರ್ತಾರೆ, ಒಬ್ಬ ಸಾತ್ವಿಕ ಮತ್ತೊಬ್ಬ ದುಷ್ಟ. ತಾಮಸ ಸಾತ್ವಿಕನಿಗೆ ಒಳ್ಳೇದಾಗತ್ತೆ, ತಾಮಸನಿಗೆ ಅವನಿಗೇನು ಒಳ್ಳೇದಾಗ್ಬೇಕೋ ಅವನಂತಹ ತಮಸ್ಸು ಅವನಿಗೆ ಸಿಗತ್ತೆ ಅಂತ. ಇದರಲ್ಲಿ ಅಂಶಾಂಶಿ ಭಾವ ಅಂತ ಒಂದು ವಿಷಯ ಬಂತು. ಅಂಶಾಂಶಿ ಭಾವ ಅಂದ್ರೆ ಜೀವರು ಯಾರ್ಯಾರಿದ್ದಾರೆ ಅವರೆಲ್ಲ ದೇವರ ಒಂದು ಅಂಶ. ಹೇಗೆ ಬೆಂಕಿಯ ಅಂಶ ಬೆಂಕಿಯ ಕಿಡಿ ಅಂತ ಹೇಳ್ತೀವಿ. ಬೆಂಕಿಯ ಕಿಡಿ ಬೆಂಕಿಯ ಅಂಶ ಆದ್ರೆ ಏನ್ ಲಾಭ? ಏನಿಲ್ಲ. ಆ ಬೆಂಕಿಯ ಕಿಡಿ ತಾಕಿದ್ರು ಸುಡತ್ತೆ, ಬೆಂಕಿ ತಾಕಿದ್ರು ಸುಡತ್ತೆ. ಹಾಗಾದ್ರೆ ಅದ್ರಲ್ಲೇನ್ ಧರ್ಮ ಇದೆಯೋ ಇದ್ರಲ್ಲೂ ಅದೇ ಧರ್ಮ ಇರುತ್ತೆ. ಹಾಗಾಗಿ ನಿತ್ಯ ನರಕಕ್ಕೆ ಹೋಗೋರು ಯಾರು ಇಲ್ಲ. ಯಾಕೆ? ಎಲ್ರೂ ದೇವರ ಅಂಶ ಅಂತ ಅಂದ್ಮೇಲೆ ಎಲ್ರೂ ಒಳ್ಳೆ ಗತಿನೇ ಪಡಿಬೇಕು, ಅದನ್ನ ಕೆಟ್ಟ ಗತಿ ಅಂತ ಇಲ್ವೇ ಇಲ್ಲ ಅಂತ ಕೆಲವರು ಖಂಡನೆ ಮಾಡ್ತಾರೆ. ಆದ್ರೆ ಇದು ಯಾವ್ದು ಸರಿ ಇಲ್ಲ. ಯಾಕೆ ಅಂತಂದ್ರೆ ಅಂಶ ಅಂತಂದ್ರೆ ದೇವರ ಒಂದು ತುಂಡು ಅಂತ ಅರ್ಥ ಅಲ್ಲ. ದೇವರ ಅಂಶ ಅಂದ್ರೆ ದೇವರ ಪ್ರತಿಬಿಂಬ ಅಂತ ಅರ್ಥ ಅಷ್ಟೇ. ಬಿಂಬ ಪ್ರತಿಬಿಂಬ ಒಂದೇ ತರ ಇರೋದು ಅಂದ್ರೆ ಬಿಂಬದಲ್ಲಿ ಸಕಲ ಸದ್ಗುಣಗಳಿವೆ, ಪ್ರತಿಬಿಂಬದಲ್ಲೂ ಸಕಲ ಸದ್ಗುಣಗಳಿರ್ಬೇಕು ಹಾಗಲ್ಲ. ಪ್ರತಿಬಿಂಬದಲ್ಲಿ ದೋಷಗಳಿರ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಬಿಂಬದಲ್ಲಿ ಮಾತ್ರ ದೋಷ ಇರಲ್ಲ. ಕನ್ನಡಿ ಮುಂದೆ ನಾವು ನಿಂತ್ಕೊಳ್ತೀವಿ, ಕನ್ನಡಿಲಿ ಕೊಳೆ ಎಲ್ಲ ಅಂಟುಕೊಂಡಿರ್ಬಹುದು, ನಮ್ಮಲ್ಲಿ ಕೊಳೆ ಇರ್ಬೇಕು ಅಂತಿಲ್ಲ. ಅಂದ್ರೆ ಸುಮ್ನೆ ಉದಾಹರಣೆಗೆ ಹೇಳ್ತಾ ಇರೋದು. ಕನ್ನಡಿ ತುಂಬಾ ಕೊಳಕಾಗಿದೆ, ಅದ್ರಲ್ಲಿ ಕಾಣೋ ಮುಖ ನಮ್ದೆ, ನಮ್ಮಲ್ಲಿ ಏನ್ ಕೊಳಕಿಲ್ಲ. ಆದ್ರೆ ಕನ್ನಡಿ ಒರೆಸೇ ಇಲ್ಲ, ಎಷ್ಟೋ ದಿವಸ ಆಗೋಗಿದೆ. ಅಂಥ ಕನ್ನಡಿಯಲ್ಲಿ ಆ ಮುಖ ಕಂಡಾಗ ಅಲ್ಲಿ ಆ ಪ್ರತಿಬಿಂಬದಲ್ಲಿ ಧೂಳುಗಳು ಹಾಗಾಗಿ ಕೂತ್ಕೊಂಡಿದೆ, ಅದನ್ನ ಹಾಗೆ ಜಾಡಿಸ್ಬೇಕು. ಹಾಗಂತ ಬಿಂಬದಲ್ಲಿ ದೋಷ ಇದೆ ಅಂತ ಅರ್ಥ ಅಲ್ಲ. ಅದೇ ತರಹ ಇಲ್ಲೂ ಬಿಂಬದಲ್ಲಿ ಯಾವುದೇ ರೀತಿ ದೋಷ ಇಲ್ಲ ಪರಮಾತ್ಮನಲ್ಲಿ. ಆದ್ರೆ ಅವನ ಪ್ರತಿಬಿಂಬ ಅಂತ ಬಂದ್ರೆ ನೇರ ಪ್ರತಿಬಿಂಬನೂ ಅಲ್ಲ. ಜೀವರು ತುಂಬಾ ಕೊನೆಗೆ ಬರ್ತಾರೆ. ಅಂಥ ಜೀವರು ತಾವು ದೋಷವನ್ನ ಹೊಂದಿರ್ತಾರೆ, ಅದ್ರಲ್ಲೇನ್ ತಪ್ಪಿಲ್ಲ. ಅದರಿಂದ ದೇವರ ಅಂಶ ಅಂದ ಕೂಡಲೇ ಅವನದೇ ಒಂದು ಭಾಗ ನಾವು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಅವನ ಹೋಲಿಕೆಯನ್ನ ಪಡೆದಿದ್ದೀವಿ, ಅವನ ಅಧೀನವಾಗಿ ಯಾವಾಗ್ಲೂ ಇರ್ತೀವಿ. ಈ ತರದ ಒಂದು ಪ್ರತಿಬಿಂಬ ಅಂತ ತಿಳ್ಕೊಳ್ಬೇಕು. ಇಷ್ಟೆಲ್ಲ ಆ ವ್ಯಾಖ್ಯಾನದ ವಿಷಯಗಳು ಏನಿತ್ತು ಅದನ್ನ ನೋಡಿದ್ವಿ. ಇನ್ ಮುಂದೆ ಈ ಬ್ರಹ್ಮ ಪುರಾಣದ ಒಂದು ಮಾತನ್ನ ಇಲ್ಲಿ ಉದಾಹರಿಸ್ತಾರೆ ಆಚಾರ್ಯರು. ನಮ್ಗೆ ಇವತ್ತು ಬಹಳ ವಿಶೇಷ. ಆಚಾರ್ಯರ ಇದು ವಿಜಯದಶಮಿ ದಿವಸ ಆಚಾರ್ಯರ ಈ ಭಾಗವತ ತಾತ್ಪರ್ಯದ ಚಿಂತನೆಯನ್ನ ಮಾಡ್ತಾ ಇದೀವಿ. ಅದರಿಂದ ಅವ್ರಿಗೆ ಪ್ರೀತಿ ಆಗುತ್ತೆ. ಬ್ರಹ್ಮ ಪುರಾಣದ ಒಂದು ಮಾತನ್ನ ಹೇಳ್ತಾರೆ ಆಚಾರ್ಯರು. ಏನು? ಅಸುರಾ ಅಪಿಯೇ ವಿಷ್ಣು ಶಂಖಚಕ್ರ ಗದಾಧರಂ ಭಕ್ತಿಪೂರ್ವಂ ಅವೇಕ್ಷಂತೆ ಜ್ಞೇಯ ಭಾಗವತ ಇತಿ ಅಂತ ಮೊದಲನೇ ಶ್ಲೋಕ. ಇದರ ಅರ್ಥ ಇಷ್ಟು: ಭಾಗವತರು ಅಂತ ಯಾರನ್ನ ಕರಿತೀವಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಯಾರು ಭಗವಂತರನ್ನ ಭಕ್ತಿಯಿಂದ ಕಾಣ್ತಾರೋ, ಅಂದ್ರೆ ಶಂಖ ಚಕ್ರ ಗದೆ ಹೀಗೆಲ್ಲ ಆಯುಧಗಳ ಜೊತೆಗೆ ದೇವರನ್ನ ಭಕ್ತಿಯಿಂದ ಯಾರು ಕಾಣ್ತಾರೋ, ಅಂದ್ರೆ ಧ್ಯಾನ ಮಾಡ್ತಾರೋ ಅಂಥವರನ್ನ ಭಾಗವತರು ಅಂತ ಕರಿಬೇಕು. ಅವ್ರು ಅಸುರರಾದ್ರೂ ಅವರನ್ನು ಭಾಗವತರು ಅಂತ ಕರೀತಾರೆ. ಪ್ರಹ್ಲಾದ ರಾಜ
ಭಾಗವತ ಅಂತ ಕರಿತೀವಿ, ಮಹಾಭಾಗವತ ಅಂತ. ಹಾಗೆ ವಿಭೀಷಣ ಮಹಾಭಾಗವತ, ರಾಮಚಂದ್ರನ ಭಕ್ತ. ಹೀಗೆ ಅಸುರಾಹ ಅಪಿ ಭಾಗವತ, ಅಸುರರೂ ಕೂಡ ಭಾಗವತರೇ. ಅಂದ್ರೆ ಇದು ಗುಣ ಇರ್ಬೇಕು ಅಂತ. ಸರಿ, ಇದ್ರ ಮುಂದಕ್ಕೆ ಇನ್ನೊಂದು ಹೇಳ್ತಾರೆ, ವಿದ್ವಿಷಂತಿತು ಯೇ ವಿಷ್ಣುಂ ಋಷಿ ಪುತ್ರಾಹ ಅಪಿ ಸ್ಫುಟಂ ಅಸುರಾಸ್ತೇಪಿ ವಿದ್ಯೆಯ ಗಚ್ಚಂತಿ ಚ ಸದಾ ತಮಃ. ಇವ್ರನ್ನ ಅಸುರರು ಅಂತ ತಿಳ್ಕೊಳ್ಬೇಕಂತೆ. ಭಾಗವತರ ಲಕ್ಷಣ ಹೇಳಾಯ್ತು, ಇನ್ನು ಅಸುರರ ಲಕ್ಷಣ ಹೇಳ್ತಾರೆ. ಯಾರ ಅಸುರರು? ಯಾರು ವಿಷ್ಣುವಿನ ದ್ವೇಷ ಮಾಡ್ತಾರೋ ಅಂಥವರು ನಿಜವಾಗಿ ಅಸುರರೇ. ಅವರು ಸದಾ ತಮಃ, ಯಾವಾಗ್ಲೂ ಅನಂತಮಸ್ಸಿಗೆ ಹೋಗಿ ಬೀಳ್ತಾರೆ ಅಂತ ಇಷ್ಟಿದೆ. ಇಂಥವ್ರು ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು ಆಯ್ತು, ಋಷಿ ಪುತ್ರಾಹ ಅಪಿ, ಋಷಿಯ ಮಕ್ಕಳಾದ್ರೂ ದೇವರ ದ್ವೇಷ ಮಾಡ್ತಾನೆ ಅಂದ್ರೆ ಅವನು ಅಸುರನೇ ಅಂತ ನಿರ್ಣಯ ಮಾಡಿಕೊಟ್ಟು. ಇಷ್ಟಾಗಿ ಹಿರಣ್ಯಕಶಿಪು, ಪೂತನೆ ಮತ್ತೆ ಕಂಸ ಇವರಿಗೆಲ್ಲ ಹೇಗೆ ಸದ್ಗತಿ ಆಯ್ತು ಅಂದ್ರೆ ಅಲ್ಲಿ ತಿಳಿಬೇಕಾದ ವಿಷಯ ಇದು, ಜೀವದ್ವಯ ಸಮಾಯೋಗ ಹಿರಣ್ಯಕ ಮುಖಾಹ್ಪರೆ. ಎರಡು ಜೀವ ಸಮಾವೇಶ ಇದೆ ಅಲ್ಲಿ. ಹಾಗಾಗಿ ಭಕ್ತಿ ದ್ವೇಷ ಎರಡೂ ಇತ್ತು ಒಬ್ಬೊಬ್ಬ ಜೀವನಲ್ಲಿ. ಯಾವ ಜೀವನಲ್ಲಿ ಭಕ್ತಿ ಇತ್ತೋ ಅವನು ಮುಕ್ತಿ ಪಡೆದ, ಇನ್ನೊಬ್ಬ ಜೀವ ತಮಸ್ಸಿಗೆ ಹೋದ ದ್ವೇಷದಿಂದ ಅಂತ. ಕಂಸ ಪೂತನಿಕಾದ್ಯಾಶ್ಚ ಬಾಂಧವಾದ ಯುತಾಯತಃ. ಹೀಗೆ ಕಂಸ ಪೂತನಿಕೆ ಅವರ ಬಂಧುಗಳ ಜೊತೆಗೆಲ್ಲ ತಾವು ದುರ್ಗತಿಯನ್ನ ಪಡೆದ್ರು ಅಂತ ವಿವರಣೆ ಬಂತು. ಇನ್ನು ಸರ್ವಥಾ ಭಕ್ತಿತೋ ಮುಕ್ತಿ ದ್ವೇಷ ತಮಗುದೀತಮ. ಅದರಿಂದ ಭಕ್ತಿಯಿಂದಲೇ ಯಾವಾಗಲೂ ಮುಕ್ತಿ, ದ್ವೇಷದಿಂದಲೇ ಯಾವಾಗಲೂ ತಮಸ್ಸು. ಅದನ್ನ ಸರ್ವಥಾ ಭಕ್ತಿತೋ ಮುಕ್ತಿ ಆಗ್ಬೇಕು. ಅದು ಮುಕ್ತಿ ದ್ವೇಷಾತ್ ಅಂತ ಸೇರಿಸಿದೆ ಅಲ್ಲಿ. PDF ನಲ್ಲಿ ತಿದ್ಕೊಳ್ಬೇಕು. ಈ ಬ್ರಾಹ್ಮ ಪುರಾಣದ ಈ ಕೊನೆಯ 24ನೇ ಶ್ಲೋಕ ಏನಿದೆ ಅಲ್ಲಿ, 24ನೇ ಶ್ಲೋಕ ಅಂತ ಕೊಟ್ಟು ಏನ ಸಂಖ್ಯೆ ಹಾಕಿದಾರಲ್ಲ ಅಲ್ಲಿ, ಸರ್ವತಾ ಭಕ್ತಿತೋ ಮುಕ್ತಿ, ಎಲ್ಲರಿಗೂ ಯಾವಾಗ್ಲೂ ಭಕ್ತಿಯಿಂದಲೇ ಮುಕ್ತಿ, ದ್ವೇಷದಿಂದಲೇ ತಮಸ್ಸು. ನಿಯಮಸ್ತನಯೋರ್ ನಿತ್ಯಂ ಮೋಹಾಯ ಅನ್ಯವಚೋ ಭವೇತ್ ಅಂತ. ಅದರಿಂದ ಕೆಲವುದು ಮೋಹಕವಾದ ಮಾತುಗಳಿರುತ್ತೆ. ಏನಂತ, ದ್ವೇಷದಿಂದಲೂ ಕೂಡ ಈ ಶಿಶುಪಾಲಾದಿಗಳಿಗೆ ಮೋಕ್ಷ ಆಯ್ತು ಅಂತೆಲ್ಲ ಇದೆ. ಅಂಥ ಮಾತುಗಳು ಮಾತ್ರ ಅದು ಮೋಹಾಯ, ಕೇವಲ ಮೋಹ ಮಾಡ್ಲಿಕ್ಕೆ ಅಷ್ಟೇ ಹೊರತು ನಿಜವಾಗಿ ವಿವೇಚನೆ ಮಾಡಿದಾಗ ಅನಯೋಹೋ ಈ ನಿಯಮ ಅನ್ನೋದು ಯಾವಾಗಲೂ ನಿತ್ಯ. ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಭಕ್ತಿಯಿಂದ ಮುಕ್ತಿ ಸಿಗತ್ತೆ, ದ್ವೇಷದಿಂದ ತಮಸ್ ಸಿಗತ್ತೆ ಅಂತ ಇಷ್ಟು ವಿವರಣೆ ಇಲ್ಲಿ ಬಂದಿದೆ. ಇನ್ನು ಮುಂದಕ್ಕೆ ಹೋಗೋಣ. 25ನೆಯ ಶ್ಲೋಕ. ವಸುದೇವಸ್ಯ ದೇವಕ್ಯಾಂ ಜಾತೋ ಭೋಜೇಂದ್ರ ಬಂಧನೆ ಚಿಕೀರ್ಷುರ್ ಭಗವಾನ್ ಶರ್ಮ ಅಬ್ಜಜೇನ ಅಭಿಯಾಚಿತಃ. ಇದುವರೆಗೆ ಯಾದವರ ಬಗ್ಗೆ ಗೊತ್ತಾಯ್ತು ವಿಷಯ, ಉದ್ಧವರು ತಿಳಿಸಿದ್ರು. ಇನ್ನ ಸ್ವಲ್ಪ ತಿಂಗಳುಗಳಷ್ಟೇ ಯಾದವರು ತಾವು ತಮ್ಮ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಕೃಷ್ಣನು ಕೂಡ ತನ್ನ ಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಬಹಳ ಸಮಯ ಏನಿಲ್ಲ, ಸ್ವಲ್ಪ ಸಮಯದಲ್ಲೇ ಅಂತ ಬಂತು. ಆಗ ಭಕ್ತಿ ಉದ್ರೇಕ ಪ್ರಾರಂಭ ಆಯ್ತು. ಯಾಕೆ, ಇನ್ನೇನು ಹತ್ರದಲ್ಲಿ ಕೃಷ್ಣನ ನಿರ್ಯಾಣ ಆಗತ್ತೆ, ಅಂದ್ರೆ ಪ್ರಯಾಣ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಕೃಷ್ಣಾವತಾರದ ಬಗ್ಗೆ ಈಗ ಹೇಳ್ತಾ ಬರ್ತಾರೆ. ಅವನ ಅವತಾರದ ಲೀಲೆಗಳು ಏನಿದೆ ಅದನ್ನ ವರ್ಣಿಸ್ತಾ ಹೋಗ್ತಾರೆ. ಯಾಕೆಂದ್ರೆ ಭಗವಂತ ತಾನು ಮನುಷ್ಯ ಶರೀರವನ್ನು ಹೊತ್ತಿದ್ದೆ ಎಲ್ಲರಿಗೂ ಶಿಕ್ಷಣವನ್ನು ನೀಡ್ಲಿಕ್ಕೆ. ಹಾಗಾದ್ರೆ ಯಾವ ರೀತಿ ಅವನ ಶಿಕ್ಷಣವನ್ನ ಕೊಟ್ಟ, ಆ ಎಲ್ಲ ವಿಷಯಗಳನ್ನ ಪ್ರತಿಯೊಂದು ತನ್ನ ಶಕ್ತಿ ಏನು ಪ್ರದರ್ಶನ ಮಾಡಿದ, ಹಾಗೆ ಆ ಶರೀರವನ್ನ ಮನುಷ್ಯರ ರೀತಿಯಲ್ಲಿ ಯಾಕೆ ತೋರಿಸಿದ್ದು, ಮತ್ತೆ ಅವನ ಲೀಲೆಗಳು ಯಾವುದು, ಮತ್ತೆ ಅವನ ಬಲ ಎಂಥದ್ದು, ಹೀಗೆ ಎಲ್ಲ ಇಡೀ ಜನ್ಮದಿಂದ ಆರಂಭಿಸಿಕೊಂಡು ಅವನ ಯಾವ ಶಕ್ತಿ ಪ್ರದರ್ಶನ ಇದೆ, ಬೇರೆ ವಿಷಯಗಳಿದೆ ಅವನ ಬಗ್ಗೆ,
ಅದನ್ನ ಚಿಕ್ಕದಾಗಿ ಈಗ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದನ್ನ ಈಗ 25ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಏನ್ ತಿಳಿಸಿದ್ರು ಇಲ್ಲಿ? ಅಭಿಯಾಚಿತ ದೇವಕ್ಯಾಂ ಜಾತಃ. ದೇವಕಿಯಲ್ಲಿ ಕೃಷ್ಣನ ಪ್ರಾದುರ್ಭಾವ ಆಯ್ತು. ಪ್ರಾದುರ್ಭಾವಕ್ಕೆ ಬಂದ ನೇರವಾಗಿ ಅದರ ಹಿನ್ನೆಲೆಯನ್ನು ಹೇಳಿಲ್ಲ. ಕೃಷ್ಣ ದೇವಕಿಯಲ್ಲಿ ಪ್ರಕಟನಾದ. ಅದು ಯಾವ ದೇವಕಿ ಅಂದ್ರೆ ವಸುದೇವನ ದೇವಕಿ, ಅವನ ಪತ್ನಿ. ದೇವಕಿಯಲ್ಲಿ ಯಾಕೆ ಪ್ರಕಟ ಆಗಿತ್ತು, ಯಾವಾಗ ಆಗಿತ್ತು ಅಂದ್ರೆ ಭೋಜ ಇಂದ್ರ ಬಂಧನೆ. ಭೋಜ ದೇಶದ ರಾಜ ಅಂದ್ರೆ ಈ ಕಂಸ. ಆ ಕಂಸ ತಾನು ಬಂಧನದಲ್ಲಿ ಇಟ್ಟಿದ್ದ ವಸುದೇವ ದೇವಕಿಯರನ್ನ. ಆಗ ಅದನ್ನ ತಪ್ಪಿಸಿ ಅವರಿಗೆ ಸುಖ ನೀಡಬೇಕು, ಸಾಕು, ಇವ್ರಿಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಈ ಕಂಸ ಅಂತ ಹೇಳಿ ಭಗವಂತ ಅವರಿಗೆ ಶರ್ಮ ಅಂದ್ರೆ ಸುಖವನ್ನ ನೀಡ್ಲಿಕ್ಕೋಸ್ಕರ ಅಬ್ಜಜೇನ ಅಭಿಯಾಚಿತ. ಅಬ್ಜಜ ಅಂದ್ರೆ ಅಪ್ಪಂದ ನೀರು, ನೀರಿನಲ್ಲಿ ಹುಟ್ಟುವಂತಹ ಕಮಲಕ್ಕೆ ಅಬ್ಜ ಅಂತ ಕರೀತಾರೆ. ಅಬ್ಜಜ ಅಂದ್ರೆ ಕಮಲದಲ್ಲಿ ಹುಟ್ಟಿದವರು ಬ್ರಹ್ಮದೇವರು. ಆ ಬ್ರಹ್ಮದೇವರು ಅಬ್ಜಜರು ಅಂತ ಕರೀತಾರೆ. ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು ಭೂಭಾರ ಹರಣ ಆಗಬೇಕು ಅಂತ ಹೇಳಿ. ಆ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ತಾನು ಪ್ರಕಟನಾದ. ಹಾಗಾದ್ರೆ ಒಂದು ಈ ಬ್ರಹ್ಮದೇವರ ಪ್ರಾರ್ಥನೆ ಮುಖ್ಯ ಕಾರಣ. ಅಷ್ಟೇ ಅಲ್ಲ, ದೇವಕಿ ಮತ್ತೆ ವಸುದೇವನಿಗೆ ಏನ್ ತೊಂದರೆ ಆಗಿದೆ ಆ ಕಂಸನಿಂದ, ಅದನ್ನ ಬಿಡಿಸ್ಬೇಕಾಗಿದೆ. ಅದನ್ನ ಬಿಡಿಸ್ಲಿಕ್ಕೋಸ್ಕರ ಈ ಕೃಷ್ಣ ತಾನು ದೇವಕಿಯಲ್ಲಿ ಪ್ರಾದುರ್ಭಾವಗೊಂಡ ಅಂತ ಬಂತು. ಇನ್ನು ಮುಂದೆ 26ನೇ ಶ್ಲೋಕ ಅಂದ್ರೆ ಕೃಷ್ಣಾವತಾರದಲ್ಲಿ ಯಾಕೆ ಕೃಷ್ಣ ಬಂದಿದ್ದು, ಅದಕ್ಕೆ 2 ಕಾರಣ. ಆಮೇಲೆ ಮುಂದೆ ಏನಾಯ್ತು, ಕೃಷ್ಣ ಏನ್ ಮಾಡ್ದ, ಅದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ, ತುಂಬಾ ವಿಸ್ತಾರ ಅಲ್ಲ, ತುಂಬಾ ಚಿಕ್ಕದಾಗಿ ಹೇಳ್ತಾರೆ. ಇದರ ವಿಸ್ತಾರ ಮುಂದೆ ದಶಮಸ್ಕಂದ ಭಾಗವತದಲ್ಲಿ ಬರುತ್ತೆ. ಈಗ 26ನೇ ಶ್ಲೋಕ. ತಥೋ ನಂದ ವ್ರಜಮಿತಃ ಪಿತ್ರಾ ಕಂಸಾದ್ ವಿಬಿಭ್ಯತ. ಏಕಾದಶ ಸಮಾಸ್ತತ್ರ ಗೂಢಾರ್ಚಿಃ ಸಬಲೋ ವಸತ್. ಕಂಸಾದ್ ವಿಬಿಭ್ಯತ. ವಿಶೇಷವಾಗಿ ಭಯ ಆಗಿದೆ ಯಾರಿಗೆ? ವಸುದೇವನಿಗೆ, ದೇವಕಿಗೂ ಕೂಡ. ಆದ್ರಿಂದ ಕಂಸನಿಂದ ಈ ಮಗುವನ್ನು ಕಾಪಾಡಬೇಕು ಅಂತ ಹೇಳಿ ತಾನು ಮಥುರಾ ಪಟ್ಟಣದಿಂದ ನಂದವ್ರಜ, ನಂದಗೋಕುಲಕ್ಕೆ ತಾನು ತೆಗೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಈ ದುರ್ಗಾದೇವಿ ಏನಿದ್ಲು ಅದನ್ನು ತಗೊಂಬಂದ ಆ ಮಗುವನ್ನ. ಇನ್ನು ಈ ಕಡೆ ಕೃಷ್ಣನನ್ನ ಅಲ್ಲಿ ಇಟ್ಟ. ಆ ಕಥೆನೆಲ್ಲ ನಾವೇ ಮುಂದೆ ತಿಳ್ಕೊಳ್ಬೇಕು, ಇಲ್ಲಿ ಚಿಕ್ಕದಾಗೆ ಹೇಳ್ತಾರೆ. ಆಮೇಲೆ ಏನಾಯ್ತು, ಆ ಗೋಕುಲದಲ್ಲಿ ಭಗವಂತ ಯಾರಿಗೂ ಪರಿಚಯ ಇಲ್ದೇ ಇರೋ ಹಾಗೆ, ತನ್ನ ಸ್ವರೂಪ ಯಾರಿಗೂ ಬೇರೆಯವ್ರಿಗೆ ಗೊತ್ತಿರಬಾರದು ಆ ರೀತಿಯಲ್ಲಿ ಸಬಲಹ ಬಲರಾಮನ ಜೊತೆಗೆ 11 ವರ್ಷಗಳ ಕಾಲ ತಾನು ವಾಸ ಮಾಡ್ಕೊಂಡಿದ್ದ ಅಂತ ಇಷ್ಟು ವಿವರಣೆ ಬಂತು. ಇಲ್ಲಿ ಸಬಲಹ ಅಂತ ಶಬ್ದ ಬಂತು. ಸಬಲಹ ಅಂದ್ರೆ ಬಲಿಷ್ಠನಾಗಿ ಅಂತ ಒಂದರ್ಥ, ಮತ್ತೊಂದು ಬಲರಾಮ ಅನ್ನೋದಲ್ಲಿ ಬಲ ಅಂತ ಅಷ್ಟೇ ಹೇಳಿದ್ದಾರೆ. ಹೆಸರನ್ನ ಪೂರ್ತಿ ಕೂಗಲ್ಲ, ಅರ್ಧ ಹೆಸರನ್ನ ಮಾತ್ರ ಹೇಳೋ ಕ್ರಮನೂ ಇದೆ. ವೇದವ್ಯಾಸ ಅನ್ನೋದಕ್ಕೆ ಹೇಗೆ ವ್ಯಾಸ ಅಂತ ಕರೀತಾರೋ, ಸತ್ಯಭಾಮ ಅನ್ನೋ ಶಬ್ದವನ್ನ ಕರಿಬೇಕಾದ್ರೆ ಭಾಮ ಅಂತ ಇಷ್ಟೇ ಕರೀತಾರೆ. ಅದೇ ತರಹ ಬಲರಾಮ ಅನ್ಲಿಕ್ಕೆ ಬಲ ಅಂತ ಇಷ್ಟೇ ಕರೀತಾರೆ. ಅದರಿಂದ ಸಬಲ ಅಂದ್ರೆ ಬಲನ ಜೊತೆಗೆ ಅಂತಂದ್ರೆ ಬಲರಾಮನ ಜೊತೆಗೆ ಅಂತ ಅರ್ಥ. ಬಲರಾಮನ ಜೊತೆಗೆ ವಾಸ ಮಾಡ್ಕೊಂಡಿದ್ದ. ಗೂಢಾರ್ಚಿ ಅಂತಂದ್ರು. ಅರ್ಚಿ ಅಂದ್ರೆ ಕಾಂತಿ. ತನ್ನ ಎಲ್ಲ ಆ ಕಾಂತಿಯನ್ನ, ಪ್ರಖರತೆಯನ್ನ ಮುಚ್ಚಿಟ್ಕೊಂಡು ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೀವಲ್ಲ, ಆ ತರ ಕೃಷ್ಣ ತನ್ನ ಸ್ವರೂಪವನ್ನ ಪ್ರಕಟ ಪಡಿಸಲಿಲ್ಲ. ಹಾಗೆ ಕೃಷ್ಣ ಆ 11 ವರ್ಷಗಳ ಕಾಲ ತಾನು ವಾಸ ಮಾಡ್ಕೊಂಡಿದ್ದ. ಸರಿ, ಮುಂದಕ್ಕೆ ಏನಾಯ್ತು? ಅಲ್ಲಿ ವಾಸ ಮಾಡ್ಕೊಂಡಿದ್ದ ಅಂದ್ರೆ ಏನೇನ್ ಮಾಡ್ತಾ ಇದ್ದ ಅಲ್ಲಿ ಕೃಷ್ಣ ಅಂದಾಗ ಮುಂದಿನ ಶ್ಲೋಕ ವಿವರಿಸ್ತಾ ಇದೆ. 27ನೇ ಶ್ಲೋಕ. ಪರೀತೋ ವತ್ಸಪೈರ್ವತ್ಸಾನ್ ತಾರಯನ್
ವ್ಯಹರುತ್ ಹರಿಹಿ. ಇಲ್ಲಿ ಯಾವ ಒಂದು ಪಾಠ ಬೇರೆ ಇದೆ, ವ್ಯಚರತ್ ಅಂತ ಒಂದು ಪಾಠ ಇದೆ ಆ ಶ್ಲೋಕದಲ್ಲಿ. ಅಂದ್ರೆ ಚಾರಯನ್, ಹೌದು ಗುರು. ವ್ಯಚರತ್ ಹರಿಹಿ, ವ್ಯಚರತ್ ಅಂತ ಶಬ್ದ ಇದೆ ಒಂದು, ಅದು ವಿಜಯಧ್ವಜ ತೀರ್ಥರ ಪಾಠ ಅಂತ ಹಾಕಿದ್ದಾರೆ, ವ್ಯಚರತ್ ಹರಿಹಿ ಅಂತ. ಇನ್ನೊಂದು ವ್ಯಹರತ್ ಅಂತ ಇದೆ, ಅದು ವ್ಯಹರುತ್ ಅಂತ ಆಗಿದೆ, ವ್ಯಹರುತ್ ಬೇಡ, ವ್ಯಹರತ್ ಅಂತ ಮಾಡ್ಕೊಳ್ಳಿ. ಯಾಕಂದ್ರೆ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂತ ಟಿಪ್ಪಣಿ ಇದೆ, ಅದ್ರಲ್ಲಿ ಆ ಶಬ್ದ ಇಲ್ಲ, ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಷ್ಟೇ. ವ್ಯಹರುತ್ ಅಂತ ಆಗಿದೆ, ಅದನ್ನ ವ್ಯಹರತ್ ಅಂತ ಮಾಡ್ಕೊಳ್ಳಿ. ಹಾಗಾದ್ರೆ ವ್ಯಹರತ್ ಅಂತ ಒಂದು ಶಬ್ದ, ಮತ್ತೊಂದು ವ್ಯಚರತ್ ಅಂತ ಒಂದು ಶಬ್ದ. ಯಮುನೋಪವನೆ ಕೂಜತ್, ದ್ವಿಜ ಸಂಕುಲಿತಾಂಘ್ರಿಪೇ. ಕೃಷ್ಣ ತಾನು ವ್ಯಚರತ್, ಎಲ್ಲಾ ಕಡೆ ಸಂಚಾರ ಮಾಡ್ಕೊಂಡಿದ್ದ, ಅಥವಾ ವ್ಯಹರತ್ ಅಂದ್ರೆ ಆಟ ಆಡ್ತಾ ಇದ್ದ ಅಂತರ್ಥ. ಒಂದ ಕ್ರೀಡೆ, ಒಂದ ಸಂಚಾರ. ಯಾರ ಜೊತೆ ಕ್ರೀಡೆ ಆಡ್ತಾ ಇದ್ದ, ಆಟ ಯಾರ ಜೊತೆಗೆ ಅಂದ್ರೆ ವತ್ಸ ಪೈಹಿ. ವತ್ಸ ಅಂದ್ರೆ ಕರುಗಳು ಅಂತ ಅರ್ಥ. ಕರುಗಳನ್ನ ಪಾಲನೆ ನೋಡ್ಕೊಳ್ಳೋರು ಯಾರು, ಆ ಗೋಪಾಲಕರ ಮಕ್ಕಳು, ಚಿಕ್ಕ ಮಕ್ಕಳು. ಆ ಚಿಕ್ಕ ಗೋಪಾಲಕರ ಮಕ್ಕಳು ಯಾರಿದ್ದಾರೆ ಅವರ ಜೊತೆಗೆ ಕೃಷ್ಣ ತಾನು ಯಾವಾಗ್ಲೂ ಸುತ್ತುವರೆದುಕೊಂಡಿರ್ತಾನೆ. ಅಂದ್ರೆ ತನ್ನ ಸುತ್ತಲೂ ಕೂಡ ಆ ಗೋಪಾಲಕರ ಮಕ್ಕಳೆಲ್ಲ ಇರ್ತಾರೆ, ಇವ್ರ ಮಧ್ಯದಲ್ಲಿ ಇರ್ತಾನೆ. ಕರುಗಳನ್ನ ಚಾರಯನ್, ಅಲ್ಲಿ ಇಲ್ಲಿ ಮೇಯಿಸ್ತಾ ಮೇಯಿಸ್ತಾ ಸಂಚಾರವನ್ನ ಮಾಡ್ತಾ ಇದ್ದ ಕೃಷ್ಣ. 11 ವರ್ಷಗಳ ಕಾಲ ವಾಸ ಮಾಡಿದ್ದ. ಏನ್ ಮಾಡ್ತಾ ಇದ್ದ ಅಂದ್ರೆ ಇಂಥ ಕೆಲಸ. ಅದರಲ್ಲೂ ಎಲ್ಲಿ ತಾನು ಈ ಕರುಗಳನ್ನ ಕರ್ಕೊಂಡು ಹೋದ, ಎಲ್ಲಿ ಮೇಯಿಸ್ತಾ ಇದ್ದ ಅಂದ್ರೆ ಯಮುನಾ ಉಪವನೆ, ಯಮುನಾ ನದಿ ತೀರದಲ್ಲಿ ಇರುವಂತಹ ಉಪವನ, ಕಾಡು. ಆ ಕಾಡಿನಲ್ಲಿ ಹೋಗಿ ಆ ಎಲ್ಲ ಕರುಗಳನ್ನ ಮೇಯಿಸ್ತಾ ಇದ್ದ. ಅಲ್ಲಿ ಒಳ್ಳೊಳ್ಳೆ ಮರಗಳಿದ್ವಂತೆ ಆ ಯಮುನಾ ಉಪವನದಲ್ಲಿ. ಹೇಗಿದ್ವು ಆ ಮರಗಳು ಅಂದ್ರೆ ಕೂಜತ್ ದ್ವಿಜ ಸಂಕುಲಿತ ಅಂಗ್ರಿಪೆ. ಅಂಗ್ರಿಪ ಅಂದ್ರೆ ಮರಗಳು, ಅಂದ್ರೆ ಅಂಗ್ರಿಯಿಂದ ಕಾಲು, ಕಾಲಿನಿಂದ ನೀರನ್ನ ಕುಡಿಯೋದು. ಅಂದ್ರೆ ಬೇರಿಗೆ ಕೆಳಕ್ ನೀರು ಹಾಕಿದಾಗ ಅದು ಸ್ವೀಕಾರ ಮಾಡುತ್ತೆ ಮರ, ಹಾಗಾಗಿ ಅಂಗ್ರಿಪ ಅಂತ ಮರಕ್ಕೆ ಹೆಸರು. ಆ ಅಂಗ್ರಿಪ ಮರದಲ್ಲಿ ಏನಿತ್ತು, ದ್ವಿಜಗಳೆಲ್ಲ ಇದ್ವು. ದ್ವಿಜ ಅನ್ನೋ ಶಬ್ದಕ್ಕೆ ನಮ್ಗೆ ಗೊತ್ತಿರುವಂತೆ ಯಾವಾಗ ಉಪನಯನ ಸಂಸ್ಕಾರ ಆಗತ್ತೋ, ಇನ್ ಮುಂದೆ ವೇದಾಧ್ಯಯನವನ್ನ ಮಾಡ್ತಾನೋ ಅಂಥವನು ಈ ಸಂಸ್ಕಾರವನ್ನು ಹೊಂದಿದಾದ್ಮೇಲೆ ದ್ವಿಜ ಅಂತ ಅನಿಸ್ಕೊಳ್ತಾನೆ, ಅದು ನಮಗೆ ಗೊತ್ತಿದೆ. ಆಮೇಲೆ ಅವನು ವೇದಾಧ್ಯಯನ ಮಾಡ್ತಾ ಮಾಡ್ತಾ ವಿಪ್ರ ಅಂತ ಅನಿಸ್ಕೊಡ್ತಾನೆ ಅಂತ ಹೀಗೆ ಮುಂದಕ್ಕೆ ಬರುತ್ತೆ ಶ್ಲೋಕದಲ್ಲಿ. ಇಲ್ಲಿ ದ್ವಿಜ ಅನ್ನೋ ಶಬ್ದಕ್ಕೆ ಈ ರೀತಿ ಬ್ರಾಹ್ಮಣ ಅನ್ನೋ ಅರ್ಥದಲ್ಲಿ ಬಳಸೇ ಇಲ್ಲ. ಇಲ್ಲಿ ದ್ವಿಜ ಅಂತಂದ್ರೆ ಪಕ್ಷಿಗಳು ಅಂತ ಅರ್ಥ. ಆ ಪಕ್ಷಿಗಳೇನಿದೆ ಅವುಗಳು ಈ ಮರದಲ್ಲೆಲ್ಲ ಸೇರ್ಕೊಂಡು ಜೋರಾಗಿ ಶಬ್ದ ಮಾಡ್ತಾ ಇದೆ. ಹಾಗಾದ್ರೆ ಎಲ್ಲಾ ಮರಗಳಲ್ಲಿ ತುಂಬಾ ಹಕ್ಕಿಗಳು ತುಂಬಿದ್ವು, ಶಬ್ದ ಮಾಡ್ತಾ ಇತ್ತು. ಈ ಕಡೆ ಈ ಸಂದರ್ಭದಲ್ಲಿ ಕೃಷ್ಣ ತಾನು ಈ ಗೋಪಾಲಕರ ಮಕ್ಕಳೊಂದಿಗೆ ಹಸುವನ್ನ ಮೇಯಿಸ್ತಾ ಇಡೀ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದ. ಇದೇ ಅವನ ಕೆಲಸ ಆಗಿತ್ತು. ಸರಿ, ಇದಾದ್ಮೇಲೆ ಏನ್ ಮಾಡ್ದ ಅಂದ್ರೆ ಅಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಯಾರಿಗೂ ಇದು ಅನುಮಾನನೇ ಬರ್ಲಿಲ್ಲ ಇವನು ಪರಮಾತ್ಮ ಅಂತ. ಹಾಗೆ ಅವ್ರ ಜೊತೆ ಓಡಾಡ್ಕೊಂಡಿದ್ದ. ಅದನ್ನು ವರ್ಣಿಸ್ಲಿಕ್ಕೆ ಮುಂದಿನ ಶ್ಲೋಕ ಹೊರಟಿದೆ, 28ನೇ ಶ್ಲೋಕ. ಕೌಮಾರಾದರ್ಶಯನ್ ಚೇಷ್ಟಾಃ ಪ್ರೇಕ್ಷಣೀಯಾ ವ್ರಜೌಕಸಾಂ ರುದನ್ನಿವ ಹಸನ್ಮುಗ್ಧೋ ಬಾಲ ಸಿಂಹಾವಲೋಕನಃ. ಇದು ಮುಗ್ಧೋ ಬಾಲ ಅಂತ ಬಿಡಿಸಿದ್ದಾರೆ.
ಅದು ಟಿಪ್ಪಣಿಗಳಲ್ಲೆಲ್ಲ ಸೇರಿಸಿದ್ದಾರೆ. ಅದರಿಂದ ಸೇರಿಸಿ ಹಾಗೆ ಇಟ್ಕೊಳ್ಳಿ. ಅದ್ ಹೇಗೆ ಅಂದ್ರೆ ರುದನ್ನಿವ ಹಸನ್ ಮುಗ್ಧ ಬಾಲ ಸಿಂಹಾವಲೋಕನ, ಅದೊಂದೇ ಶಬ್ದ. ಮುಗ್ಧ ಅಂತ ಬಿಡಿಸಿದ್ರೆ ತಪ್ಪೇನಿಲ್ಲ, ಆದ್ರೆ ವ್ಯಾಖ್ಯಾನಕಾರರು ಆ ಪಾಠವನ್ನ ಇಟ್ಕೊಂಡಿಲ್ಲ. ಮುಗ್ಧ ಅಂತ ಪ್ರತ್ಯೇಕವಾಗಿ ಬಿಡಿಸ್ಕೊಂಡಿಲ್ಲ, ಅದನ್ನ ಆ ಪದವನ್ನ ಸೇರಿಸ್ಕೊಳ್ಳಿ. ಇಲ್ಲಿ ಮೊದಲಿಗೆ ಕೌಮಾರ ಚೇಷ್ಟೆ ಅಂತ ಅಂದ್ರೆ ಚಿಕ್ಕ ಬಾಲಕನ ವಯಸ್ಸಿನಲ್ಲಿ ಏನ್ ಚೇಷ್ಟೆ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಂತೆ. ಕೆಲವು ಸಲ ಅಳ್ತಾ ಇದ್ದಂತೆ ಕೃಷ್ಣ, ಕೆಲವು ಸಲ ನಗ್ತಾ ಇದ್ದಂತೆ, ಕೆಲವು ಸಲ ಏನ್ ಮಾಡ್ತಾ ಇದ್ದ, ಏನೋ ಗೊತ್ತಿಲ್ಲದೆ ಇರೋರ್ ತರ ಓಡಾಡ್ಕೊಂಡಿದ್ದಂತೆ. ಆ ಕಡೆ ಈ ಕಡೆ ಕಣ್ಣನ್ ಬಿಡೋದಂತೆ. ಕಣ್ಣನ್ ಬಿಟ್ಟು ಏನೋ ಗೊತ್ತೇ ಇಲ್ಲ ಪಾಪ ಇವನ್ಗೆ ಅಂತ ಅನ್ಕೊಬೇಕು. ಆ ರೀತಿ ಚಿಕ್ಕ ಮಗು ತರ ತಾನು ವರ್ತಿಸ್ತಾ ಇದ್ದ. ಆದ್ರೆ ಅವನ ದೃಷ್ಟಿ ಹೇಗಿತ್ತು, ಮುಗ್ಧ ಬಾಲಸಿಂಹಾವಲೋಕನ. ಈಗ ಸಿಂಹದ ಮರಿ ಇರತ್ತಲ್ಲ, ಸಿಂಹದ ಮರಿಗೆ ಯೋಗ್ಯತೆ ಇದ್ದೇ ಇದೆ, ಅದು ಸಿಂಹದ ಮರಿ ಅದು. ಆದ್ರೆ ಮರಿ ಆಗಿದ್ದಾಗ ಅದಕ್ಕಷ್ಟು ತಿಳುವಳಿಕೆ ಇಲ್ದೇ ಇರೋ ತರ ನೋಡ್ತಾ ಕೂತಿರತ್ತೆ ಸುಮ್ನೆ, ಅದು ಸಿಂಹದ ಮರಿ. ಆ ತರ ಏನೂ ಗೊತ್ತಿಲ್ಲದೆ ಇರೋ ತರ ಇರುವಂತ ಸಿಂಹದ ಮರಿ ಏನಿದೆ ಅದು ಹೇಗ್ ನೋಡುತ್ತೋ ಆ ತರದ ದೃಷ್ಟಿ ಕೃಷ್ಣನಿಗಿತ್ತು. ಆದ್ರೆ ಇದು ಕಪಟ ನಾಟಕ ಮಾಡ್ತಾ ಇರುವಂತ ಸಿಂಹದ ಮರಿ ಅಷ್ಟೇ. ವಸ್ತುತಃ ಆ ಸಿಂಹದ ಮರಿ ಜ್ಞಾನ ಇರಲ್ಲ ಚಿಕ್ಕ ಆ ವಯಸ್ಸಿನಲ್ಲಿ. ಆದ್ರೆ ಇವನಿಗೆ ಜ್ಞಾನ ಇದ್ರೂ ಕೂಡ ಆ ರೀತಿ ವರ್ತಿಸ್ತಾ ಇದ್ದಾನೆ. ವಾಸ್ತವಿಕವಾಗಿಯೂ ಸಿಂಹದ ಮರಿ ಅಂತೆ, ಅಂದ್ರೆ ಬಹಳ ಭೀಕರ, ಇವನು ಭಯಂಕರ ಅಂತ. ಇದು ದಿವೌಕಸಾಂ ಪ್ರೇಕ್ಷಣೀಯ. ಇವ್ ಚೇಷ್ಟೆಗಳನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದ ಇವನು ಅಂದ್ರೆ, ಅಲ್ಲೆಲ್ಲ ಆ ಗೋಕುಲದಲ್ಲಿ ಇರೋರಿಗೆಲ್ಲ ನೋಡ್ಲಿ ಅಂತ, ಅವರೆಲ್ಲ ಸಂತೋಷ ಪಡ್ಲಿ ಅಂತ ಹೇಳಿ ಭಗವಂತ ಅವರೆಲ್ಲರಿಗೂ ತಾನು ಚೇಷ್ಟೆಗಳನ್ನ ತೋರಿಸ್ತಾ ಆನಂದವನ್ನ ಅವ್ರಿಗೆಲ್ಲ ಕೊಡ್ತಾ ಇದ್ದ. ಹೀಗೆ ಉದ್ಧವರು ತಾವು ಈ ಕೃಷ್ಣನ ಬಾಲ್ಯ ಲೀಲೆಗಳೇನಿದೆ ಅದನ್ನೆಲ್ಲ ವರ್ಣಿಸ್ತಾ ಇದ್ದಾರೆ. ಮುಂದಕ್ಕೆ ಇನ್ನೂ ವರ್ಣಿಸೋರು ಇದ್ದಾರೆ, ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತಿ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಶ್ರೀಮದ್ ವೇಷಪ್ಪ ಮತ್ತು ನಮಸ್ಕಾರ ಗುರುಗಳೇ. ಶ್ರೀನಿವಾಸಾಚಾರ್ಯ.